ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಮಕ್ಕಳಿಗೋಸ್ಕರ ಮಾಡುವಂಥ ಒಂದು ಸರಿ ರೆಸಿಪಿ, ಅಂದರೆ ನೀವು ಏನು ಮಕ್ಕಳಿಗೆ ಸರಿ ಮಾಡ್ಬೋದು, ಅದಕ್ಕೆ ಯಾವ್ಯಾವ ಧಾನ್ಯಗಳನ್ನು ನಾವು ಉಪಯೋಗಿಸ್ಬೋದು, ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮೊದಲನೇದಾಗಿ ನಾವಿಲ್ಲಿ ರಾಗಿನ ನೀಟಾಗಿ ಒಂದು 2ರಿಂದ 3 ಸತಿ ತೊಳ್ಕೊಂಡು ಅದನ್ನು ಆಚೆ ಕಡೆ ಒಣಗಿಸ್ತಾ ಇದ್ದೀವಿ. ಸೊ ಹೀಗೆ ಮಾಡೋದ್ರಿಂದ ಅದರಲ್ಲಿರೋ ಗಲೀಜೆಲ್ಲ ಹೋಗುತ್ತೆ. ಸೊ ಒಳ್ಳೆ ಬೆಳಕು, ಗಾಳಿ, ಬಿಸಿಲಿದ್ರೆ ತುಂಬಾ ಒಳ್ಳೆಯದು. ಸ್ವಲ್ಪ ಹೊತ್ತು ಹೊರಗಡೆ ಹಾಕಿದ್ರೆ ಎಲ್ಲ ಒಣಕೊಳ್ಳುತ್ತೆ. ಸೊ ಆಮೇಲೆ ಅದನ್ನು ನಾವು ಹುರ್ಕೋಬೇಕಾಗತ್ತೆ. ಇವಾಗ 1 kg ಆರ್ಕ ಅದನ್ನು ನಾವು ಹುರ್ಕೊಳ್ತಾ ಇದ್ದೀವಿ. ನೀವು ಮಿಲೆಟ್ಸ್ ಸಿಗುವಂಥ ಅಂಗಡೀಲಿ ಹೋದರೆ ನಿಮಗೆ ಇದೆಲ್ಲ ಸಿಗುತ್ತೆ. ಹಾಗಂತ ಎಲ್ಲ ಮಿಲೆಟ್ಸ್ನ ಮಕ್ಕಳಿಗೆ ಕೊಡೋಕ್ಕಾಗಲ್ಲ. ಹಾಗಾಗಿ ಅವರಿಗೆ ವಯಸ್ಸಿಗೆ ತಕ್ಕ ಹಾಗೆ ನಾವು ನೋಡಿಕೊಂಡು ಮಿಲೆಟ್ಸ್ನ ಅವ್ರಿಗೆ ಆರೋಗ್ಯಕ್ಕೆ ತಕ್ಕ ಹಾಗೆ ಕೊಡಬೇಕಾಗುತ್ತೆ. ಇದು ಆರ್ಕ ಅಂತ. ಸೊ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಸಾಮೆ ಅಕ್ಕಿ ಅಂತ. ಇದೆರಡನ್ನು ಕೊಡೋದು. ಒಂದು ತಂಪು ತುಂಬ ಒಳ್ಳೆಯದು ಅಂತ ನಮ್ಮ ಅತ್ತೆ ಮಾಡಿಕೊಡ್ತಾರೆ ನನಗೆ ಯಾವಾಗಲೂ ಇದು ಹಿಟ್ಟನ್ನು ನನ್ನ ಮಗಳಿಗೋಸ್ಕರ. ಸೊ ಹೀಗೆ ನಾವು ಹುರಿದು ಒಂದು ಬಟ್ಟೆ ಹಾಸಿ ಅದ್ರ ಮೇಲ್ಗಡೆ ಸ್ವಲ್ಪ ಆರಲಿಕ್ಕೆ ಬಿಡ್ತೀವಿ. ಆಮೇಲೆ ನಾವು ಮಿಲ್ಲಿಗೆ ಕಳಿಸ್ಬೇಕಲ್ಲ. ಸೊ ಹಾಗಾಗಿ ಹೀಗೆ ಒಂದೊಂದಾಗಿ ಹುರ್ಕೊಂಡು ಹಾಕ್ಕೋಬೇಕು. ಇದು ಸ್ವಲ್ಪ ಅಕ್ಕಿ ಕೂಡ ನಾವು ಅದಕ್ಕೆ ಸೇರಿಸ್ತೀವಿ. ಹಾಗೆ ಇದು ಜೋಳ. ಹೀಗೆ ಒಂದೊಂದಾಗಿ ಎಲ್ಲದನ್ನು ನಾವು ನೀಟಾಗಿ ರೋಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀವಿ. ಇದನ್ನು ನೀಟಾಗಿ ಸ್ವಲ್ಪ ಆರಿಸ್ಕೋಬೇಕು. ಈಗ ನಾವು ಒಂದು 1/4 kg ಬೇಳೆನ ಹುರ್ಕೊಳ್ತಾ ಇದ್ದೀವಿ. ಹೆಸರು ಬೇಳೆ ಇದು. ನೀಟಾಗಿ ರೋಸ್ಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಈಗ ಒಂದು 1/4 kg ಅಷ್ಟು ಕಡಲೆಬೇಳೆ, ಇದನ್ನು ಕೂಡ ನಾವು ರೋಸ್ಟ್ ಮಾಡ್ಕೋಬೇಕು. ಈ ಹಿಟ್ಟನ್ನು ನೀವು ಯಾವಾಗ ಸರಿ ಸ್ಟಾರ್ಟ್ ಮಾಡ್ತೀರೋ ಆವಾಗ ಕೂಡ ನೀವು ಕೊಡ್ಬೋದು. ಬಟ್ ಮಿಲೆಟ್ಸ್ ಏನಂದರೆ ಮಕ್ಕಳಿಗೆ ಡೈಜೆಸ್ಟ್ ಆಗೋಲ್ಲ ನೀಟಾಗಿ. ಸೊ ಹಾಗಾಗಿ 1 year ಆದಮೇಲೆ ಅವ್ರಿಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಸೊ ಆವಾಗ ನೀವು ಅವರಿಗೆ ಕೊಡ್ಬೋದು. ಕಡಲೆಬೇಳೆ ಹುರಿದಾಯಿತು. ಈಗ ಸ್ವಲ್ಪ ತೊಗರಿಬೇಳೆ, ಒಂದು 1/4 kg ಅಷ್ಟು ತೊಗರಿಬೇಳೆನೂ ಹುರ್ಕೊಳ್ತಾ ಇದ್ದೀವಿ. ಈ ಎಲ್ಲ ಬೇಳೆಗಳಿಂದ ಅವ್ರಿಗೆ ಒಳ್ಳೆ ಪ್ರೋಟೀನ್ ಮತ್ತು ಸಿಗುತ್ತೆ, ಶಕ್ತಿ ಕೂಡ ಅವರಿಗೆ ಚೆನ್ನಾಗಿ ಬರುತ್ತೆ. ಸೊ ನಾವು ಸಪ್ರೇಟಾಗಿ ಒಂದೊಂದನ್ನೇ ಮಾಡಿ ಕೊಡೋಕ್ಕಾಗಲ್ಲ. ನೋಡಿ, ಇದು 1/4 kg ಅಷ್ಟು ಗೋಧಿನೂ ಕೂಡ ಹುರ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಮೆಣಸು ಅವ್ರು ತಿನ್ನೋದ್ರಿಂದ ಅವ್ರಿಗೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ. ಹಾಗೆ ಕೋಲ್ಡ್ ಆಗುವಂಥ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀವಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಹಾಗೆ ಈಗ ಗೋಡಂಬಿ ಹುರಿದಿಟ್ಕೊಂಡಿದ್ದೀವಿ. ಹಾಗೆ ಬಾದಾಮಿ ಕೂಡ ಹುರಿದಿದ್ದೀವಿ. ಸ್ವಲ್ಪ ಸ್ಮೆಲ್ ಮತ್ತು ಫ್ರಾಗ್ರೆನ್ಸ್ ಚೆನ್ನಾಗಿರುತ್ತೆ ಅಂತ ಜೀರಿಗೆ, ಹಾಗೆ ಸ್ವಲ್ಪ ಅಜ್ವೈನ್ ಕಾಳನ್ನು ಹಾಕಿ ಹುರ್ಕೊಂಡಿದ್ವಿ. ಅಜ್ವೈನ್ ಕಾಳು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ, ಅವರಿಗೆ ಒಳ್ಳೆ ಜೀರ್ಣ ಆಗುತ್ತೆ ಏನೇ ತಿಂದರೂ ಕೂಡ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ನ ನಾವು ಹೆಚ್ಚಾಗಿ ಹಾಕ್ತಾಯಿಲ್ಲ. ಮಗು ಇನ್ನೂ 1 ವರ್ಷದಾಗಿರೋದ್ರಿಂದ ತುಂಬ ಜಾಸ್ತಿ ಆಗ್ತಾಯಿಲ್ಲ, ಕಡಿಮೆ ಆಗ್ತಾಯಿದ್ದೀವಿ. ಯಾಕಂದರೆ ಅದರಿಂದ ಕೂಡ ಅವ್ರಿಗೆ ಮೋಷನ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ. ಸೊ ಇವಾಗ ನಾವು ರಾಗಿನೂ ಹುರಿದು ಕೂಡ ಈ ಥರ ಹಾಕ್ಕೊಂಡಿದ್ದೀವಿ. ಎಲ್ಲದನ್ನು ನೀಟಾಗಿ ನಾನು ಸ್ವಲ್ಪ ಗಾಳಿಗೆ ಹಾರೋಕ್ಕೆ ಬಿಟ್ಟಿದ್ದೆ. ಇದನ್ನು ನಾವೀಗ ಮಿಲ್ಲಿಗೆ ಹಾಕ್ಸ್ಕೊಂಡ್ರೆ ಹಿಟ್ಟು ರೆಡಿ ಆಗುತ್ತೆ. ತುಂಬ ಪೌಷ್ಟಿಕ ಆಹಾರ ಇದು, ನೀವು ಕೊಡ್ಬೋದು. ಸೊ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿಸಿ, ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಸಿ, ನಿಮ್ಮ ಮಗು ಹೇಗೆ ತಿನ್ನುತ್ತೆ ಅಂತ ನೋಡಿಕೊಂಡು ನೀವು ಅದಕ್ಕೆ ಮುಂದೆ ಕೊಡ್ತಾ ಹೋಗೋದು ಒಳ್ಳೆಯದು. ಅದು ಯಾವ ಧಾನ್ಯಗಳನ್ನ ತುಂಬ ಇಷ್ಟಪಡುತ್ತೆ ಅಥವಾ ನಿಮಗೆ ಯಾವುದು ಗೊತ್ತಿರುತ್ತೆ ಚೆನ್ನಾಗಿ ಅದರ ಬಗ್ಗೆ, ಅವುಗಳನ್ನ ಸೇರಿಸಿ ಈ ಥರ ಮಾಡಿಕೊಡೋದ್ರಿಂದ ಅವ್ರಿಗೆ ಒಳ್ಳೆ ಆಹಾರ ಸಿಗುತ್ತೆ. ಹಾಗೆ ಬೆಳಗ್ಗೆ ಅವರು ಫಸ್ಟ್ ಆಹಾರನೇ ನಾವು ಇದನ್ನು ಕೊಡಬೇಕಾಗುತ್ತೆ. ಅದರಿಂದ ಅವರಿಗೆ ಒಳ್ಳೆ ಶಕ್ತಿ ಕೂಡ ಬರುತ್ತೆ. ನೋಡ್ತಿರ್ಬೋದು, ನಾನು ಹಿಂಗೆ ಮಿಲ್ಲಿಗೆ ಹಾಕೋಕ್ಕೆ ಇದನ್ನು ರೆಡಿ ಮಾಡಿದ್ದೀನಿ. ಮಿಲ್ಲಿಗೆ ಹಾಕ್ಸಿದ್ರೆ ಹಿಟ್ಟು ರೆಡಿ ಆಗುತ್ತೆ. ಸೊ ಸರಿ ಮಾಡೋದು ಹೇಗೆ ಅಂತ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್.